ಜೈ ನಮೋ ಬುದ್ಧಾಯ. ಇದೇ ಅಕ್ಟೋಬರ್ 5ರಂದು ಅಂತಾರಾಷ್ಟ್ರೀಯ ಒಂದು ಬೌದ್ಧ ಸಮ್ಮೇಳನವನ್ನು ಮಾಡಬೇಕಂತೇಳಿ ಇವತ್ತು ಪೂಜ್ಯ ಬಂತೇಜರಾಗಿರ್ತಕ್ಕಂಥ ಡಾಕ್ಟರ್ ಶಾಕು ಬೌದ್ಧಧಮ್ಮ ಅವರ ನೇತೃತ್ವದಲ್ಲಿ ಅಕ್ಟೋಬರ್ 5ರಂದು ಏನು ಕಲಬುರಗಿ ಜಿಲ್ಲೆಯಿಂದ ಒಂದು ಧಮ್ಮ ಯಾತ್ರೆಯನ್ನು ಮಾಡುವ ಮೂಲಕ ಕರ್ನಾಟಕದ ಪ್ರತಿ ಜಿಲ್ಲೆಗೆ ಆ ಯಾತ್ರೆಯನ್ನು ತೆರಳಿ ಇವತ್ತು ನವೆಂಬರ್ 1ರಂದು ಕೊನೆಗೆ ನವೆಂಬರ್ 1ರಂದು ಸಮಾರೋಪ ಸಮಾರಂಭವನ್ನು ಸನ್ನತಿಯಲ್ಲಿ ಸುಮಾರು 5 ಲಕ್ಷ ಜನಗಳನ್ನು ಸೇರಿಸಿ ಅದೊಂದು ಧಮ್ಮದ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ಸಂಕಲ್ಪವನ್ನು ಪೂಜ್ಯ ಬಂತೇಜಿಯವರು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ನಿಮಿತ್ತವಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡಿದ್ದು. ಇದರ ಉದ್ದೇಶ ಇವತ್ತು ಎಲ್ಲ ಬೌದ್ಧ ಭಿಕ್ಕುಗಳ ನೇತೃತ್ವದಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮ ಅತಿ ಹೆಚ್ಚು ಬೌದ್ಧ ಧಮ್ಮದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಎಲ್ಲ ನಮ್ಮ ಧಮ್ಮ ಪ್ರತಿನಿಧಿಗಳು ಅಲ್ಲಿ ಆವತ್ತಿನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಮತ್ತು ಏನು ಅಕ್ಟೋಬರ್ 5ರಂದು ಕಲಬುರಗಿ ನಗರದ ಜಗತ್ ಸರ್ಕಲ್ನಲ್ಲಿ ಏನು ಯಾತ್ರಾ ತೆರಳುತ್ತದೆ ಆ ಯಾತ್ರೆಯಲ್ಲಿ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಭಿಕ್ಕುಗಳು ಏನು ಬರ್ತಾರೆ ಆವತ್ತಿನ ದಿವಸ ಅವ್ರನ್ನೆಲ್ಲರೂ ಕೂಡ ನಾವು ಬರಮಾಡಿಕೊಂಡು ಆ ಯಾತ್ರವನ್ನು ನಾವು ಇಲ್ಲಿಂದ ತೆರಳಲಿಕ್ಕೆ ಎಲ್ಲವೂ ಕೂಡ ಅನುಕೂಲ ಮಾಡಿ ಆ ಯಾತ್ರೆಗೆ ಶುಭ ಹಾರೈಸಬೇಕಾಗಿರ್ತಕ್ಕಂಥ ನಮ್ಮೆಲ್ಲ ಬೌದ್ಧ ಅನುಯಾಯಿಗಳ ಚಿಂತನೆ ಆಗಿದೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವತ್ತು ಅಕ್ಟೋಬರ್ 5ರಂದು ಜಗತ್ ಸರ್ಕಲಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ನಮ್ಮ ಬೌದ್ಧ ಅನುಯಾಯಿಗಳು ಸೇರಿಕೊಂಡು ಪೂಜ್ಯ ಬಂತೇಜಿಯವರು ನಡೆಸ್ತಕ್ಕಂಥ ಈ ಸಂಕಲ್ಪ ಯಾತ್ರೆಯನ್ನು ನಾವು ಯಶಸ್ವಿಗೊಳಿಸ್ಬೇಕಂತೇಳಿ ಇವತ್ತಿನ ನಮ್ಮ ಸುದ್ದಿ ಮಾಧ್ಯಮ ಮೂಲಕ ನಾನು ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ. ದಿನೇಶ್ ದೊಡ್ಡಮನಿ.